ಕಳ್ಳತನಕ್ಕೆ ಬಂದವನು ಚಳಿ ಅಂತ ಮನೆಯಲ್ಲೇ ಮಲಗಿದ. ಚಿಕ್ಕಬಳ್ಳಾಪುರದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಎಣ್ಣೆ ಏಟಿನಲ್ಲಿ ಕಳ್ಳತನಕ್ಕೆ ಹೋಗಿ ಅಲ್ಲೇ ಮಲಗಿಬಿಟ್ಟಿದ್ದಾನೆ ಭೂಪ. ನೋಡಿ, ಕಳ್ಳತನ ಮಾಡೋದಕ್ಕೆ ಬಂದಿದ್ದಾನೆ. ಸಿಕ್ಕಾಪಟ್ಟೆ ಚಳಿ ಅಲ್ವಾ ಹೊರಗಡೆ, ಇಲ್ಲೇ ಮಲ್ಕೊಂಡು ಬೆಳಗ್ಗೆದ್ದು ಹೋಗೋಣ ಅಂತ ಹೇಳಿ ಮಲ್ಕೊಂಡಿದ್ದಾನೆ ಆತ. ಎಂತ ಕಳ್ಳ ನೋಡಿ, ಎಣ್ಣೆ ಏಟಲ್ಲಿ ಕುಡ್ಕೊಂಡ್ ಬಂದಿದ್ದಾನೆ. ಎಣ್ಣೆ ಏಟಲ್ಲಿ ಕಳ್ಳತನಕ್ಕೆ ಬಂದಿದ್ದಾನೆ. ಒಬ್ಬ ಎಸ್ಕೇಪ್ ಆಗಿದ್ದಾನೆ, ಮತ್ತೊಬ್ಬ ಮನೆಯಲ್ಲೇ ಲಾಕ್ ಆಗಿದ್ದಾನೆ. ಹೆಸರು ದೇವರಾಜ್. ಮಾಲೀಕ ಬಾಗಿಲು ತೆಗೆದ್ರೆ ಒಳಗೆ ಗೊರಕೆ ಹೊಡಿತಾ ಇದ್ದ ಈ ಕಳ್ಳ. ಗೌರಿಬಿದನೂರಿನ ಹಳೆಯ RTO ಕಚೇರಿ ಬಳಿ ಆಗಿರುವಂತ ಘಟನೆ ಇದು. ಮನೆ ಮಾಲೀಕ ಹೈದರಾಬಾದ್ನಲ್ಲಿದ್ದ. ಸಮಯವನ್ನ ನೋಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೇಲ್ಚಾವಣಿ ಕೊರೆದು ಮನೆ ಒಳಗಡೆ ನುಗ್ಗಿದ್ದಾರೆ ಇಬ್ಬರು ಕಳ್ಳರು. ಒಬ್ಬ ಚಿನ್ನ ನಗದು ದೋಚಿ ಪರಾರಿಯಾಗಿದ್ರೆ ಮತ್ತೊಬ್ಬ ಮನೆಯಲ್ಲೇ ನಿದ್ದೆ ಮಾಡ್ತಾ ಇದ್ದ. ಸ್ಥಳೀಯರ ಮಾಹಿತಿ ಮೇರೆಗೆ ಬಂದು ನೋಡಿದಾನೆ ಮನೆ ಮಾಲೀಕ. ಆರಾಮಾಗಿ ಮಲಗಿದ್ದ ಕಳ್ಳ ಸಿಕ್ಕಾಕೊಂಡಿದ್ದಾನೆ. ನೋಡಿ, ಅಲ್ಲಿ ಈತನೇ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಪೊಲೀಸ್ನವರು ಸೆಂಟ್ರಲ್ಲಿ ನಿಂತ್ಕೊಂಡಿದ್ದಾನೆ. ಈತನೇ ನೋಡಿ, ಎಣ್ಣೆ ಹೊಡೆದು ಬಂದು ಕಳ್ಳತನಕ್ಕೆ ಹೋಗಿದ್ದಾರೆ ಇಬ್ಬರು. ಒಬ್ಬ ಮಾತ್ರ ಚಾಲಾಕಿ ಕಳ್ಳ. ಮನೆಯಲ್ಲಿದ್ದಂಥ ಚಿನ್ನ ಜೊತೆಗೆ ಹಣ ಎಲ್ಲವನ್ನು ಕದ್ಕೊಂಡು ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾರೆ. ಈತನಿಗೆ ನಶೆ ಜಾಸ್ತಿ ಆಗಿತ್ತು ಅಂತ ಕಾಣಿಸುತ್ತೆ. ಸೊ ಚಳಿ ಬೇರೆ ಹೊರಗಡೆ, ಈಗ ಯಾರು ಹೋಗೋರು, ನಾಳೆ ಆರಾಮಾಗಿ ಎದ್ದು ಹೋಗೋಣ ಅಂತ ಹೇಳಿ ಅದೇ ಮನೆಯಲ್ಲಿ ಕದಿಯಕ್ಕೆ ಹೋಗಿದ್ದಂಥ ಮನೆಯಲ್ಲೇ ಮಲ್ಕೊಂಬಿಟ್ಟಿದ್ದಾನೆ. ಸೊ ಅದಾದ ನಂತರ ಅಕ್ಕಪಕ್ಕದವರು ಆ ಮನೆಯ ಮಾಲೀಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮನೆ ಮಾಲೀಕ ಬಂದು ಬಾಗಿಲು ತೆಗೆಯೋವರೆಗೂ ಈತ ನಿದ್ದೆಯಿಂದ ಎದ್ದೇ ಇಲ್ವಂತೆ. ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದಂತೆ ಆರಾಮಾಗಿ. ಸೊ ಆತ ಮಾಲೀಕರು ಪಾಪ ಶಾಕ್ ಆಗಿಬಿಟ್ಟಿದ್ದಾರೆ. ಬಂದು ನೋಡಿದಾಗ ಈತನನ್ನು ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ. ಮನೆಯಲ್ಲಿ ನೋಡಿದರೆ ಚಿನ್ನಾನೂ ಇಲ್ಲ, ಹಣನೂ ಇಲ್ಲ. ఒకటి కింద డబ్బా చేసి వీళ్ళ లోపల ఆ పక్కింటి వాళ్ళు చూసుకున్నారు. వచ్చి అందరు ఫోన్ లేపుకుంటే అంగడి వాళ్ళు వీళ్ళంతా వచ్చినారు. ఒకటి వీళ్ళు చూసి పరిగి తెలిపినాడు. వీళ్ళు కింద ఈనాడు, వీళ్ళ దగ్గర లాక్ ఓపెన్ చేసి చూద్దామంటే వీళ్ళు వాడు పోకుండా అని చెప్పి వీళ్ళు పైన రాళ్ళు పెట్టి వీళ్ళు ఇక్కడ కాపలాకి వచ్చినారు. పొద్దున వచ్చి ఓపెన్ చేస్తే వాడు ఇక్కడ ఉన్నారు లోపల. చూస్తున్నారు పొద్దున్నే 8:30 మధ్యన ఏం జాబ్ వచ్చినాడు ఇక్కడ. నైట్ ఒక 12:30 అట్లా ఉంటుంది. ఆ టైంలో కాల్ చేశారు వీళ్ళు నాకు. అది ఇక్కడ ఉన్నారన్నా పోద్దన్న తీసుకుపోతారంటే వీళ్ళు ఇక్కడ కాపలా ఉన్నారు. వీళ్ళు ఏమో అది ఒకటేమో వెళ్ళిపోయినారు నైటే. వీళ్ళు ఇల్లు పోనీకుండా వీళ్ళు 45 అంటే 5,000 చిక్కింది మన జోబీలో. 40,000 కనపడలేదు. ఒక 2 కమ్మలు, 2 జతల కమ్మలు. అది సరం చూడాలి, ఇంకా ఓపెన్ చేయలేదు. ఎందుకంటే వాళ్ళు వచ్చి చూస్తే ఏమన్నా ಫ್ರೆಂಡ್ಸ್ ಏನು తీసుకున్నారని చెప్పి ఎట్లా ఉన్నాను నేను. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ. ವಿಚಿತ್ರವಾದಂಥ ಘಟನೆ ಇದು, ಹೇಗೆ ಸಿಕ್ಕಿಬಿದ್ದ ಆಯ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಖಂಡಿತ ಏನು ದರಿದ್ರ ಬೆನ್ನಿಗೆ ಬಿದ್ರೆ ಎಂತವ್ರಿಗೂ ಕೂಡ ಇಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕದಕ್ಕೆ ಇದೊಂದು ಸೂಕ್ತ ಉದಾಹರಣೆ ಅಂತ ಹೇಳ್ಬೋದು. ಏನು ಇವತ್ತು ರಾತ್ರಿ ಏನೋ ಗೌರಿಬಿದನೂರಿಗೆ ಹೋಗಿರ್ತಾರೆ, ಮನೆ ಬಾಗ್ಲ ಹಾಕೊಂಡು. ಏನು ಗೌರಿಬಿದನೂರ್ ಮೇಲಿಂದ ಹೈದರಾಬಾದ್ಗೆ ಹೋಗಿರ್ತಾರೆ ಒಂದು ಕುಟುಂಬ. ಆ ಕುಟುಂಬದ ಹೊರಗಡೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿನ ತಿಳಿದು ಒಂದು ಇಬ್ಬರು ಕಳ್ಳರು ಆ ಕಳ್ಳತನಕ್ಕೆ ಹಿಡಿತಾರೆ. ರಾತ್ರಿ ಏನೋ ಆ ಮೇಲಿರ್ತಕ್ಕಂಥ ಮೇಲ್ಚಾವಣಿಗೆ ಹಾಕಿರ್ತಕ್ಕಂಥ ಶೀಟ್ಗಳನ್ನ ಕಟ್ ಮಾಡಿ ಒಳಗಡೆ ಹೋಗಿ ಆ ಒಂದು ಚಿನ್ನ ಮತ್ತೆ ಒಡವೆ ವಸ್ತ್ರನ ಕದಿತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಇವ್ರು ಹೋಗಿರ್ತಕ್ಕಂಥದ್ದು ಮಾಮೂಲಿಯಾಗಿ ಕುಡಿದಿರ ಹೋಗಿಲ್ಲ, ಆದ್ರೆ ಫುಲ್ಲು ಪಾನಮಕ್ತರಾಗಿ ಒಂದು ಮನೆಗೆ ಕಳ್ತನ ಹೋದ ಸಂದರ್ಭದಲ್ಲಿ ಒಬ್ಬ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾನೆ. ಅವನು ಅಲ್ಲಿರ್ತಕ್ಕಂಥ ಚಿನ್ನ ಬೆಳ್ಳಿಯನ್ನ ಕದ್ಕೊಂಡು ಹೊರಟೋಗ್ತಾನೆ. ಆದ್ರೆ ಇನ್ನೊಬ್ಬ ಮಾಡ್ತಾನೆ, ಅವನಿಗೆ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಅಲ್ಲೇ ಮಲಗಿ ಒಂದು ವಿಶ್ರಾಂತಿಯನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಕುಡಿದ ಹಮ್ಮಲಿನಲ್ಲಿ ಅಲ್ಲೇ ಒಂದು ನಿದ್ದೆಗೆ ಜಾರ್ಬಿಡ್ತಾನೆ. ಅದೇ ಅವನಿಗೆ ಎಡವಟ್ಟಾಗಿರ್ತಕ್ಕಂಥದ್ದು. ಇಂತಹ ವಿಚಿತ್ರವಾಗಿದ್ದ ಘಟನೆ ಏನು ಚಿಕ್ಕಬಳ್ಳಾಪುರದಲ್ಲಿ ಗೌರಿಬಿದನೂರಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಮಾಲೀಕರಿಗೆ ಈ ರೀತಿ ಒಬ್ಬ ಕಳ್ಳ ಬಾಗಿಲು ಹೊಡೆದಾಕ್ಬಿಟ್ಟು ನಿಮ್ಮ ಮನೆ ಹೋಗಿ ಒಳಗಡೆ ಮಲಗಿದ್ದಾನೆ ಅಂತೇಳಿ ಮಾಹಿತಿ ಕೊಟ್ಟು ಅವ್ರು ಬಂದು ನೋಡಿದಾಗ ಕಳ್ಳ ಒಳಗಡೆ ಮಲಗಿ ಆರಾಮಾಗಿ ನಿದ್ದೆಗೆ ಜಾರಿರ್ತಾನೆ. ಅವನನ್ನ ಹೋಗಿ ನಿಧಾನವಾಗಿ ಎಬ್ಬರಿಸಿ ಪೊಲೀಸರು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಏನು ಇಬ್ಬರು ಕಳ್ಳರು ಹೋಗಿದ್ದ ಸಂದರ್ಭದಲ್ಲಿ ಒಬ್ಬನ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಅವನು ಇರೋದು ಬರೋದೆಲ್ಲ ಕದ್ಕೊಂಡು ಮನೆ ಬಿಟ್ಟು ಹೊಡೋದ್ರೆ ಇನ್ನೊಬ್ಬ ಅವನ ಗ್ರಹಚಾರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ಅಲ್ಲೇ ನಿದ್ದೆಗೆ ಜಾರಿ ಈ ರೀತಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಒಂದು ವಿಚಿತ್ರ ಘಟನೆ ಇರತಕ್ಕಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.